ನಮಸ್ಕಾರ. ನಾನು ರಜನಿಕಾಂತ್ ನಟನ. ಅಲ್ಲಿ ಕಾಣಿಸ್ತಾ ಇದೆ ನೋಡಿ, ಅದು ಮೇಯ್ನ್ ಎಂಟ್ರೆನ್ಸು. ಓಕೆನಾ? ಅಲ್ಲಿಂದ ಹಾಗೆ ಹಿಂಗೆ ನಡ್ಕೊಂಬಂದರೆ ತುಂಬ ದೊಡ್ಡ ಪ್ಲೇಸ್ ಇದು. ಸುತ್ತ ಗುಡ್ಡ, ಅದರ ಮಧ್ಯೆ ಈ ಆದಿಯೋಗಿ ಕಾಣಿಸುತ್ತೆ. ಇದು ಹೆಚ್ಚು ಕಮ್ಮಿ 147 ಅಡಿ ಅಗಲ ಇದೆ, ಅಂದರೆ ಈ ಭುಜದಿಂದ ಆ ಭುಜದ ತನಕ. ಸೊ ಎತ್ತರ ಬಂದು 112 ಅಡಿ ಅಂತ ಹೇಳ್ತಾರೆ. ನೋಡಿ, ಇಲ್ಲೆಲ್ಲ ತ್ರಿಶೂಲದ ಥರ ಮಾಡಿ ಹಾಕಿದ್ದಾರೆ. ಸೊ ಇಲ್ಲಿ ನೀವೇನು ನೋಡ್ತಾ ಇದ್ದೀರೋ, ಈ ಹಾರ ಏನಿದೆಯೋ ಅದು ಕಂಪ್ಲೀಟ್ ಈ ಸಣ್ಣ ಸಣ್ಣ ರುದ್ರಾಕ್ಷಿ ಬರುತ್ತಲ್ಲ, ಈ ಶಿವನಿಗೆ ಇದು ಸಣ್ಣದೇ, ಬಟ್ ನಮಗದು ತುಂಬ ದೊಡ್ಡದು ಅಂತ ಅನಿಸುತ್ತೆ. ನಮಗೆ ಕುತ್ತಿಗೆಗೆ ಹಾಕ್ಕೊಂಡ್ರೆ ಆ ಥರದ ಸಣ್ಣ ಸಣ್ಣ ರುದ್ರಾಕ್ಷಿಗಳನ್ನ ಜೋಡಿಸಿ ದೊಡ್ಡ ಹಾರವನ್ನಾಗಿ ಮಾಡಿ ಹಾಕಿದ್ದಾರೆ. ಇದು ಕಂಪ್ಲೀಟ್ ಒಳಗಡೆ ಎಲ್ಲ ಸ್ಟ್ರಕ್ಚರ್ ಮಾಡಿ ಮೇಲ್ಗಡೆ ಕಂಪ್ಲೀಟ್ ನೋಡಿ ಮೆಟಲ್ಲಿಂದ ಇವರು ಇದನ್ನು ಕನ್ಸ್ಟ್ರಕ್ಟ್ ಮಾಡಿರೋ ಅಂಥದ್ದು. ಹಾಗೆ ಎದುರುಗಡೆ ಶಿವರಾತ್ರಿ ಸಮಯದಲ್ಲಿ ಇಲ್ಲಿ ಸಿಕ್ಕಾಪಟ್ಟೆ ಜನ ಸೇರ್ತಾರೆ, ಲಕ್ಷಾಂತರ ಜನ ಸೇರ್ತಾರೆ. ಸುತ್ತ ಗುಡ್ಡ, ನಿಮ್ಗೆ ಯಾವ ಊರು ನೋಡೋಕ್ಕೆ ಸಿಗಲ್ಲ. ಸೊ ಹಾಗೆ ಇಲ್ಲಿ ಬಂದರೆ ಜಟೆ ತಿರುಚಿದಂಗೆ ಕಾಣಿಸುತ್ತೆ. ಜಟೆ ಯೋಗಿನ ತುಂಬ ನೋಡೋದಕ್ಕೆ ಕಷ್ಟ. ಶಿವನ ಜಟೆ ಇದೆಯಲ್ಲ ಅದು. ಇಲ್ಲಿ ನೋಡಿ, ಪ್ರಕೃತಿಯ ಮಡಿಲಿನಲ್ಲಿ ಇರುವಂತಹ ಶಿವ ಅಂತ ನಮಗೆ ಭಾಸವಾಗುತ್ತೆ. ಸುತ್ತ ಬೆಟ್ಟ, ಸುತ್ತ ಗ್ರೀನ್ರಿ, ಎಲ್ಲಿ ನೋಡಿದ್ರೂ ಗ್ರೀನ್ರಿ. ಹಾಗೆ ಮುಂದೆ ಹೋಗ್ತಾ ತೋರಿಸ್ತೀನಿ ತಡೀರಿ. ಈ ಶಿವ ಕುಳಿತ ಭಂಗಿ ಯಾವ ಥರ ಇರಬಹುದು ಅಂತ ಈ ಒಂದು ಫೋಟೋ ಹಾಕ್ತೀನಿ ನೋಡಿ. ಆ ಥರ ಕುಳಿತಿರಬಹುದು ಒಳಗಡೆ ಅನ್ನೋ ಒಂದು ಇಮೇಜ್ನಲ್ಲಿ ಇವರು ಇದನ್ನ ಕಟ್ಟಿರೋದು. ಸೊ ಹಿಂದೆ ಬಂದರೆ ನಿಮಗೆ ಕಂಪ್ಲೀಟ್ ಜಟೆ ಏನಿದೆಯೋ ಅದು ಒಳಗಡೆ ಭೂಮಿ ಒಳಗಡೆ ಹೋಗಿ ಕೂತಂಗಿರುತ್ತೆ. ಇದು ಭೂಮಿ ಒಳಗಡೆಯಿಂದ ಎದ್ದು ಬಂದು ಇಷ್ಟು ನಿಂತಿರೋ ಥರ ಉದ್ಭವ ಅನ್ನೋ ಥರ ಒಂದು ಕಲ್ಪನೆ ನಮಗೆ ಬರೋ ಹಂಗೆ ಮಾಡಿದ್ದಾರೆ ನೋಡಿ. ಸುತ್ತ ಸಿಕ್ಕಾಪಟ್ಟೆ ಗಾಳಿ ಇದೆ, ಬಟ್ ನಾನು ನಾಯ್ಸ್ ಕ್ಯಾನ್ಸಲೇಷನ್ ಮಾಡಿದ್ದೀನಿ. ಹಿಂದೆನೂ ಅಷ್ಟೇ ತುಂಬ ತ್ರಿಶೂಲಗಳನ್ನ ಹಾಕಿದ್ದಾರೆ. ಆ್ಯಕ್ಚುಲಿ ಇದನ್ನು ಮುಟ್ಟಿದ್ರೂ ಚುಚ್ಚುತ್ತೆ ಹಂಗಿದೆ. ಮೂಲ ಆದಿಯೋಗಿ ಬಂದು ಕೊಯಂಬತ್ತೂರಲ್ಲಿರೋದು. ನಾನೀಗ ಬಂದಿರೋಂಥದ್ದು ಚಿಕ್ಕಬಳ್ಳಾಪುರದ ಹತ್ರ ಇರೋಂಥ ಆದಿಯೋಗಿ. ಇದಂತೂ ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಮೂಲಕ್ಕೆ ನಾನು ಇನ್ನೂ ಹೋಗಿಲ್ಲ, ಅಲ್ಲಿ ಹೇಗಿದೆ ಅಂತ ನೋಡಬೇಕು. ಹೆಚ್ಚು ಕಮ್ಮಿ ಸೇಮ್ ಇರುತ್ತೆ, ಬಟ್ ಆ ಫೀಲ್ ಹೆಂಗಿರುತ್ತೆ ಅಂತ ನೋಡಬೇಕಲ್ಲ. ಕೊಯಂಬತ್ತೂರಿಗೆ ಹೋದಾಗ ಅಲ್ಲೂ ಒಂದು ಸತಿ ಸಾಧ್ಯವಾದರೆ ವೀಡಿಯೋ ಮಾಡಿ ಹಾಕ್ತೀನಿ. ಇವರು ಇದನ್ನು ತುಂಬ ಪ್ಲ್ಯಾನ್ ಮಾಡಿ ಕಟ್ಟಿರೋದು. ನೀವು ಇಲ್ಲಿ ನೋಡ್ಬೋದು, ತೋರಿಸ್ತೀನಿ ತಡೀರಿ. ಸೊ ಮೇಲ್ಗಡೆಯಿಂದ ನೀರು ಬಂದರೆ ನೋಡಿ, ಅಲ್ಲಿ ಹಿಂಗೆ ಹೋಗೋದಕ್ಕೂ ಸಹ ಅವಕಾಶ ಮಾಡಿಕೊಟ್ಟಿದ್ದಾರೆ. ಸೊ ಇಷ್ಟು ಗಾಳಿ, ಇಷ್ಟು ಚಳಿನಲ್ಲಿ ಈ ಮೆಟಲ್ಲು ತಡ್ಕೊಂಡು ನಿಂತ್ಕೋಬೇಕು ತುಕ್ಕಿಡಿದೆ ಅಂತಂದರೆ ಯಾವ ಮಟ್ಟಕ್ಕೆ ಅವರು ಪ್ಲ್ಯಾನ್ ಮಾಡಿರಬೇಡ, ನೀವೇ ಯೋಚನೆ ಮಾಡಿ. ಪ್ರಕೃತಿ ಸಖತ್ತಾಗಿದೆ, ಒಳ್ಳೆ ಬೆಳಕು, ಒಳ್ಳೆ ಗಾಳಿ, ವೆದರು ಸಖತ್ತಾಗಿದೆ. ಈ ಜಾಗಕ್ಕೆ ಬಂದರೆ ನಿಮಗೊಂಥರ ಸಖತ್ ಪಾಸಿಟಿವ್ನೆಸ್ ಅನ್ನೋದು ಫೀಲ್ ಆಗುತ್ತೆ. ಇಲ್ಲೇನೋ ಹಾಕಿದ್ದಾರೆ, ಇದು ಏನು ಅಂತ ನನಗೂ ಗೊತ್ತಿಲ್ಲ. ಮೇ ಬಿ ಪವರ್ ಸಪ್ಲೈಗೆ ಇರಬಹುದು. ಓಕೆ, ಸೊ ಒಂದು ಸತಿ ನೀವೇನಾರ ಈ ಜಾಗಕ್ಕೆ ಬಂದು ವಿಸಿಟ್ ಮಾಡಿದರೆ ದಯವಿಟ್ಟು ನನ್ನ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಹಾಗೆ ಅಲ್ಲಿ ನೋಡ್ತಾ ಇದ್ದೀರಲ್ಲ, ಲೈಟಿಂಗಿಗೆ, ಶಿವರಾತ್ರಿಗೆ ಲೈಟಿಂಗಿಗೆ ಅಂತಂದ್ಬಿಟ್ಟು ಆ ಟವರು ವೈಟ್ ಕಲರ್ ಕಾಣಿಸ್ತಾ ಇದೆಯಲ್ಲ, ಅದಿರೋದು. ಅದು ಅಲ್ಲಿಂದ ಡೈರೆಕ್ಟ್ ಲೈಟು ಶಿವನ ಮೇಲೆ ಬೀಳೋ ಹಾಗೆ ಮಾಡಿ ಪ್ಲ್ಯಾನ್ ಮಾಡಿದ್ದಾರೆ ಇವರು. ಸೊ ತುಂಬ ಪಾಸಿಟಿವ್ನೆಸ್ ಫೀಲ್ ಆಗುತ್ತೆ ಸ್ನೇಹಿತರೆ. ಹೀಗೆ ಇಲ್ಲಿಂದ ಕೆಳಗಡೆನೂ ಹೋಗ್ತೀನಿ, ಕೆಳಗಡೆ ಹೋಗಿ ನಿಮ್ಗೆ ಅಲ್ಲೂ ಸಹ ತೋರಿಸ್ತೀನಿ ಏನಿದೆ ಅಂತ. ಓಕೆ, ನೋಡಿ ಈ ಮೋಡಗಳ ಮಧ್ಯ ಎಷ್ಟು ಚೆನ್ನಾಗಿ, ಎಷ್ಟು ಸುಂದರವಾಗಿ ಕಾಣಿಸ್ತಾ ಇದೆ ಅಂತಂದರೆ ಅಬ್ಬಾ. ಹಾಗೆ ಅಲ್ಲಿ ಕಾಣಿಸ್ತಾ ಇದೆಯಲ್ಲ, ಅದು ಅರ್ಧ ಚಂದ್ರ. ಇವತ್ತು ಶಿವರಾತ್ರಿ. ಸೊ ನೋಡಿ ಈ ಥರ ಚಂದ್ರ. ನಾವೊಂದು ಫೋಟೋ ತೆಗೆದಿದ್ದೀನಿ, ಆ ಫೋಟೋನೂ ಹಾಕ್ತೀನಿ ನೋಡಿ. ಸೊ ಇದು ಕೆಳಗಡೆ ಬಂದರೆ, ಕೆಳಗಡೆ ಒಂದಷ್ಟು ಮೆಡಿಟೇಷನ್ ಮಾಡೋದಕ್ಕೆ ಅಂತ ಜಾಗ ಇದೆ. ಈ ಜಾಗದಲ್ಲಿ ತುಂಬ ಜನ ಮೆಡಿಟೇಷನ್ ಮಾಡ್ತಾ ಇರ್ತಾರೆ. ಹಾಗೆ ಇಲ್ಲಿ ಸೆಂಟ್ರಲ್ಲಿ ಒಂದು ಇದಿದೆ, ಒಳಗಡೆ ವಿಡಿಯೋ ಮಾಡೋಕ್ಕೆ ಬಿಡಲ್ವಂತೆ. ಓಕೆ, ಎದುರುಗಡೆ ಒಂದು ನಂದಿಯನ್ನು ಸೃಷ್ಟಿಸಿದ್ದಾರೆ, ಅದು ಅಷ್ಟೇ ಚೆನ್ನಾಗಿದೆ. ಹಾಗೆ ತ್ರಿಶೂಲನೂ ಇಟ್ಟಿದ್ದಾರೆ. ಒಳಗಡೆ ವಿಡಿಯೋ ಮಾಡೋಕ್ಕೆ ಬಿಡ್ತಾ ಇಲ್ಲ, ಬಟ್ ಒಳಗಡೆ ಏನಿದೆ ಅಂತ ನಾನು ನಿಮಗೆ ಬಂದು ಹೇಳ್ತೀನಿ. ಓಕೆನಾ? ಬನ್ನಿ ಒಳಗಡೆ ಹೋಗೋಣ ಈಗ ಒಂದು ಸತಿ. ವೀಡಿಯೋ ಮಾಡೋಂಗಿಲ್ಲ ಅಂತ ಹೇಳಿದ್ದಾರೆ, ಹಾಗಾಗಿ ನಾನು ವೀಡಿಯೋನ ಇಲ್ಲಿಗೆ ಕಟ್ ಮಾಡ್ತೀನಿ. ಓಕೆ, ಒಳಗಡೆ ಹೋಗಿ ಬಂದ ಮೇಲೆ ಅಲ್ಲಿ ಕಾಣಿಸ್ತಾ ಇದೆ ಗೊತ್ತಾ, ಶಿವನ ಎದುರುಗಡೆ ಒಂದು ಮಂಟಪ. ಆ ಮಂಟಪದಲ್ಲಿ ಒಂದು ಪುಟಾಣಿ ಒಂದು ಲಿಂಗ ಇದೆ. ಆ ಲಿಂಗಕ್ಕೆ ಬೇಕಾದ್ರೆ ನೀವು ಅಭಿಷೇಕ ಮಾಡ್ಬೋದು, ಆ ಥರದ ಜಾಗ ಇದು. ವಿಡಿಯೋ ನಿಮ್ಗೆ ಇಷ್ಟ